ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಅಸೆಸ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಏನು ಅಸೆಸ್ಮೆಂಟ್ ಆಫ್ ಪರ್ಸನ್ಸ್ ಅಂಡ್ ಅದರ್ ದನ್ ಇಂಡಿವಿಜುವಲ್ಸ್ ಅಂಡ್ ಫೈಲಿಂಗ್ ಆಫ್ ITRS ಸಬ್ಜೆಕ್ಟ್ ಅಲ್ಲಿ 6 ಸೆಮಿಸ್ಟರ್ BCom ಅಲ್ಲಿ ಇರ್ತಕ್ಕಂಥವ್ರಿಗೆ ಈ ಒಂದು ಯೂನಿಟ್ ಇಂದ ನಾನು 5ನೇ ಕ್ವಶನ್ಸ್ ಅನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ಕೊಡ್ತಾ ಇದ್ದೀನಿ. ಸೊ ಯಾವ ತರ ಆನ್ಸರ್ಸ್ ಅನ್ನ ಮಾಡಬೇಕು ಏನು ಅಂತ ನೋಡ್ತಾ ಹೋಗೋಣ ಬನ್ನಿ. ಸೊ ಕ್ವಶನ್ ಏನಿದೆಯಪ್ಪ ಅಂತ ಹೇಳಿದ್ರೆ ನೋಡಿ, ಶೀಲಾ, ನಿರ್ಮಲಾ ಅಂಡ್ ಶರ್ಮಿಳಾ ಆರ್ ಪಾರ್ಟ್ನರ್ಸ್ ಇನ್ ಫರ್ಮ್ ಶೇರಿಂಗ್ ಪ್ರಾಫಿಟ್ ಅಂಡ್ ಲಾಸಸ್ ಇನ್ 2:2:1 ರೆಸ್ಪೆಕ್ಟಿವ್ಲಿ. ಅಂದ್ರೆ ಈ ಒಂದು ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ಶೀಲಾ, ನಿರ್ಮಲಾ ಮತ್ತೆ ಶರ್ಮಿಳಾ ಅನ್ನೋ ಪಾರ್ಟ್ನರ್ಸ್ ಇದ್ದಾರೆ. ಅವರು ಪ್ರಾಫಿಟ್ ಅಂಡ್ ಲಾಸ್ ಅನ್ನ ಶೇರ್ ಮಾಡ್ಕೊಳ್ತಾ ಇದ್ದಾರೆ ಇನ್ ದ ರೇಷಿಯೋ ಆಫ್ 2:2:1 ಆಗಿ ರೇಷಿಯೋ ಪ್ರಕಾರ ಅವ್ರು ಪ್ರಾಫಿಟ್ ಅಂಡ್ ಲಾಸ್ ನ ಶೇರ್ ಮಾಡ್ಕೊಳ್ತಾ ಇದಾರಂತೆ. ದಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ ದಿ ಇಯರ್ ಎಂಡೆಡ್ 31st March 2025 ಈಸ್ ಆಸ್ ಫಾಲೋಸ್. ಅಂದ್ರೆ 2025 ಗೆ ಸಂಬಂಧಪಟ್ಟಂತ ಅವರ ಒಂದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂದ್ರೆ ಆ ಒಂದು ಫರ್ಮ್ ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಕೊಟ್ಟಿದ್ದಾರೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಬಂದಾಗ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಡೆಬಿಟ್ ಸೈಡ್ ಎಕ್ಸ್ಪೆನ್ಸ್ ಇರುತ್ತೆ, ಕ್ರೆಡಿಟ್ ಸೈಡ್ ಇನ್ಕಮ್ ಇರುತ್ತೆ. ಸೊ ರೆಂಟ್ ಟು ಫ್ಯಾಕ್ಟ್ರಿ 1,56,000 ಇದೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇನ್ ಎಕ್ಸೆಸ್ ಆಫ್ ಸ್ಪೆಸಿಫೈಡ್ ಲಿಮಿಟ್. ಸೊ ಅಲ್ಲಿ ನೋಡಿ, ಅವ್ರು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ ಇನ್ ಎಕ್ಸೆಸ್ ಆಫ್ ಸ್ಪೆಸಿಫೈಡ್ ಲಿಮಿಟ್. ಅವರೇ ಕೊಟ್ಟಿದ್ದಾರೆ ಎಕ್ಸೆಸ್, ದಟ್ ಈಸ್ ವಾಟ್ ಎಕ್ಸೆಸ್ ಆಫ್ ಸ್ಪೆಸಿಫೈಡ್ ಲಿಮಿಟ್ ಅಂತ ಅವ್ರು ಆಲ್ರೆಡಿ ಹೇಳಿದ್ದಾರೆ. ಎಕ್ಸೆಸ್ ಅಂತ ಹೇಳಿದ್ರೆ 12% ಗಿನ್ನ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಅವರೇ ಎಕ್ಸೆಸ್ ಎಷ್ಟಿದೆ ಅಂತ ಅಮೌಂಟ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಎಕ್ಸೆಸ್ ಎಷ್ಟಿದೆಯಂತೆ ಅಂತ ಹೇಳಿದ್ರೆ ಶರ್ಮಿಳಾದು 1000 ಇದೆಯಂತೆ, ನಿರ್ಮಲಾ 500 ಇದೆಯಂತೆ, ಶರ್ಮಿಳಾ 500 ಇದೆ ಅಂತ ಕೊಟ್ಟಿದ್ದಾರೆ. ಟು ಸ್ಯಾಲರಿ ಟು ನಿರ್ಮಲಾ, ಸ್ಯಾಲರಿ ಟು ನಿರ್ಮಲಾ 72,000 ಸ್ಯಾಲರಿ ಕೊಡ್ತಾ ಇದ್ದಾರೆ ನಿರ್ಮಲಾಗೆ. ಕಮಿಷನ್ ಟು ಶರ್ಮಿಳಾ 36,000 ಕೊಡ್ತಾ ಇದ್ದಾರೆ. ನೆಟ್ ಪ್ರಾಫಿಟ್ 2,22,200 ಇದೆ. ಅದೇ ತರ ನೀವು ಕ್ರೆಡಿಟ್ ಸೈಡ್ ಬಂದ್ರೆ ಕ್ರೆಡಿಟ್ ಸೈಡ್ ಇನ್ಕಮ್ ಇರುತ್ತೆ, ಗ್ರಾಸ್ ಪ್ರಾಫಿಟ್ ಇದೆ, ದಟ್ ಇಸ್ ಬಿಸ್ನೆಸ್ ಇನ್ಕಮ್. ಅಂಡ್ ಇಂಟ್ರೆಸ್ಟ್ ಆನ್ ನಾನ್ ಗವರ್ನಮೆಂಟ್ ಸೆಕ್ಯೂರಿಟಿ ಕೊಟ್ಟಿದ್ದಾರೆ. ಇದು ನಾನ್ ಬಿಸ್ನೆಸ್ ಇನ್ಕಮ್, ಅಂದ್ರೆ ಆ ಒಂದು ಫರ್ಮ್ ಇಂದ ಬಂದಿರತಕ್ಕಂಥ ಇನ್ಕಮ್ ಅಲ್ಲ, ಇನ್ಕಮ್ ಫ್ರಮ್ ಅದರ್ ಸೋರ್ಸ್, ಬೇರೆ ಸೋರ್ಸ್ ಇನ್ಕಮ್ ಅನ್ನ ಕೊಟ್ಟಿದ್ದಾರೆ. ಸೊ ನಮ್ಗೆ ಹೇಳಿದ್ದಾರೆ ಕಾಂಪ್ಯೂಟ್ ದಿ ಟೋಟಲ್ ಇನ್ಕಮ್ ಆಫ್ ದಿ ಫರ್ಮ್. ನೋಡಿ, ಇಷ್ಟು ಕೊಟ್ಬಿಟ್ಟು ನಮ್ಗೆ ಹೇಳಿದ್ದಾರೆ ಏನ್ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋಕೆ ಹೇಳಿದ್ದಾರೆ, ಟೋಟಲ್ ಇನ್ಕಮ್ ಆಫ್ ದಿ ಫರ್ಮ್, ಟೋಟಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ. ನೋಡಿ ಟೋಟಲ್ ಸೊ ಇಲ್ಲಿ ಕ್ವಶನ್ ಅಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ನಿರ್ಮಲಾ ಮತ್ತೆ ಶರ್ಮಿಳಾ ವರ್ಕಿಂಗ್ ಪಾರ್ಟ್ನರ್ಸ್ ಅಂತ ಹೇಳಿದ್ದಾರೆ. ಸೊ ಅದು ಒಂದು ನೋಟ್ ಕೊಟ್ಟಿದ್ದಾರೆ, ಅದು ಗಮನದಲ್ಲಿ ಇರಬೇಕು. ಯಾಕೆಂದ್ರೆ ನಾವು ಅಲೌಡ್ ರಿಮ್ಯುನರೇಷನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ವರ್ಕಿಂಗ್ ಪಾರ್ಟ್ನರ್ಸ್ ಡೀಟೇಲ್ಸ್ ಮಾತ್ರನೇ ತಗೋಬೇಕಾಗುತ್ತೆ. ಸೊ ಇಲ್ಲಿ ನಿರ್ಮಲಾ ಮತ್ತೆ ಶರ್ಮಿಳಾ ವರ್ಕಿಂಗ್ ಪಾರ್ಟ್ನರ್ಸ್ ಅಂತ ಹೇಳಿದ್ದಾರೆ. ಸೊ ಒಟ್ಟು ಇದು ಕ್ವಶನ್ ಅಲ್ಲಿ ಇರ್ತಕ್ಕಂಥದ್ದು. ಸೊ ನೀವು ಫಸ್ಟ್ ಟೋಟಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅದಾದ್ಮೇಲೆ ನೀವು ಟೋಟಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬಹುದು. ಸೊ ಫಸ್ಟ್ ನೀವು ಬುಕ್ ಪ್ರಾಫಿಟ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಯಾವ ತರ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಸೊ ನೀವು ಈ ತರ ಕಾಲಮ್ಸ್ ಹಾಕೊಳ್ಳಿ. ಬುಕ್ ಪ್ರಾಫಿಟ್ ಅನ್ನ ಫಸ್ಟ್ ನೀವು ಮಾಡಲೇಬೇಕು. ಹಾಗಾಗಿ ಕಾಂಪಿಟೇಷನ್ ಆಫ್ ಬುಕ್ ಪ್ರಾಫಿಟ್ ಪರ್ಟಿಕ್ಯುಲರ್ಸ್ ಇನ್ನರ್ ಕಾಲಮ್ ಅಮೌಂಟ್, ಔಟರ್ ಕಾಲಮ್ ಅಮೌಂಟ್ ತಗೊಳ್ಳಿ. ಸೊ ನೋಡಿ, ನೀವು ಅಸೆಸ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ನೀವು ಬುಕ್ ಪ್ರಾಫಿಟ್ ಅನ್ನ ಕಂಪಲ್ಸರಿ ಮಾಡಲೇಬೇಕಾಗುತ್ತೆ. ಅನ್ಲೆಸ್ ಕ್ವಶನ್ ಅಲ್ಲಿ ಬುಕ್ ಪ್ರಾಫಿಟ್ ಕೊಟ್ಟಿಲ್ಲ ಅಂದ್ರೆ ನೀವೇ ಫೈಂಡ್ ಔಟ್ ಮಾಡಬೇಕು. ಸೊ ಬುಕ್ ಪ್ರಾಫಿಟ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ ಫಸ್ಟ್ ನೀವೇನ್ ತಗೋಬೇಕಪ್ಪ ಅಂದ್ರೆ ನೆಟ್ ಪ್ರಾಫಿಟ್ ಅನ್ನ ತಗೋಬೇಕು. ದಟ್ ಈಸ್ ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ನೋಡಿ, ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂದ್ರೆ ನಿಮ್ಗೆ ಏನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ನಿಮ್ಮ ಕ್ವಶನ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ನೆಟ್ ಪ್ರಾಫಿಟ್ ಅಂತ ಕೊಟ್ಟಿದ್ದಾರೆ. ನೋಡಿ, ನೆಟ್ ಪ್ರಾಫಿಟ್ 2,22,200 ನೆಟ್ ಪ್ರಾಫಿಟ್ ಅನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಫಸ್ಟ್ ನೀವು ಬುಕ್ ಪ್ರಾಫಿಟ್ ಅನ್ನ ಮಾಡಬೇಕಾದ್ರೆ ನೆಟ್ ಪ್ರಾಫಿಟ್ ಅನ್ನೇ ತಗೋಬೇಕು. ಇಲ್ಲಿ ನನಗೆ ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರೆ 2,22,200. ಡೈರೆಕ್ಟ್ ಆಗಿ ಔಟರ್ ಕಾಲಮ್ ಅಲ್ಲಿ ತಗೊಳ್ಳಿ. ಈ ನೆಟ್ ಪ್ರಾಫಿಟ್ಗೆ ನೀವು ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಆಡ್, ಏನನ್ನ ಆಡ್ ಮಾಡಬೇಕು ಅಂತ ಹೇಳಿದ್ರೆ ಆಡ್ ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್, ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್. ಇದು ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ನ ಆಡ್ ಮಾಡಬೇಕು. ಇದು ಎಲ್ಲಿರುತ್ತೆ ಅಂದ್ರೆ ನಿಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಡೆಬಿಟ್ ಸೈಡ್ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಇರುತ್ತೆ. ಸೊ 1 by 1 ನಿಮ್ಮ ಡೆಬಿಟ್ ಸೈಡ್ ಎಕ್ಸ್ಪೆನ್ಸಸ್ ಏನೇನಿದೆ ನೋಡಿ. ಮೊದಲನೇದು ರೆಂಟ್ ಇದೆ. ರೆಂಟ್ ಆಫ್ ಫ್ಯಾಕ್ಟ್ರಿ ರೆಂಟ್ ಕೊಡ್ತಾ ಇದ್ರೆ ಅದು ಅಡ್ಮಿಷಬಲ್ ಎಕ್ಸ್ಪೆನ್ಸಸ್, ಅಂದ್ರೆ ಬಿಸ್ನೆಸ್ ಎಕ್ಸ್ಪೆನ್ಸಸ್, ಅದನ್ನ ತಗೊಳಕ್ ಬರೋದಿಲ್ಲ. ಸೆಕೆಂಡ್ ಒನ್ ನೋಡಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ ಇನ್ ಎಕ್ಸೆಸ್ ಆಫ್ ಸೊ ಎಷ್ಟಪ್ಪ ಎಕ್ಸೆಸ್ ಆಫ್ ಸ್ಪೆಸಿಫೈಡ್ ಲಿಮಿಟ್ ಅಂತ ಹೇಳಿದ್ರೆ, ಸೊ ಪರ್ಸೆಂಟೇಜ್ ಕೊಟ್ರೆ 12% ಗಿಂತ ಜಾಸ್ತಿ ಕೊಟ್ಟಿರ್ತಾರೆ, ಅದು ಎಕ್ಸೆಸ್.
ಸೊ ಮ್ಯಾಕ್ಸಿಮಮ್ ಲಿಮಿಟ್ ಅಥವಾ ಸ್ಪೆಸಿಫೈಡ್ ಲಿಮಿಟ್ ಅಂತ ಹೇಳಿದ್ರೆ 12% ಈಸ್ ಸ್ಪೆಸಿಫೈಡ್ ಲಿಮಿಟ್. ಮೋರ್ ದ್ಯಾನ್ ದಟ್ ಇದ್ರೆ ಸೊ ನೀವು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಆ್ಯಡ್ ಮಾಡಬೇಕಾಗುತ್ತೆ ನೆಟ್ ಪ್ರಾಫಿಟ್ಗೆ. ಪರ್ಸೆಂಟೇಜ್ ಕೊಟ್ಟಾಗ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಆಲ್ರೆಡಿ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಇಲ್ಲಿ ಅವರೇ ಅಮೌಂಟ್ ಕೊಟ್ಬಿಟ್ಟಿದ್ದಾರೆ, ಎಷ್ಟಿದೆ ಎಕ್ಸೆಸ್ ಆಫ್ ಸ್ಪೆಸಿಫೈಡ್ ಲಿಮಿಟ್ಗಿನ ಜಾಸ್ತಿ ಎಷ್ಟಿದೆ ಅಂತ ಅವರೇ ಅಮೌಂಟನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಈಸ್ ಎನ್ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್. ಎಕ್ಸೆಸ್ ಆಫ್ ಸ್ಪೆಸಿಫೈಡ್ ಲಿಮಿಟ್ ಅನ್ನ ತಗೋಬೇಕಷ್ಟೇ, ಫುಲ್ ತಗೋಬಾರ್ದು. ಸೊ ಇಲ್ಲಿ ಅವರೇ ಕೊಟ್ಬಿಟ್ಟಿದ್ದಾರೆ ಎಕ್ಸೆಸ್ ಆಫ್ ಸ್ಪೆಸಿಫೈಡ್ ಲಿಮಿಟ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಎಲ್ಲರದು ಕೂಡ ಕೊಟ್ಟಿದ್ದಾರೆ, ಅವರೇ ಕ್ಯಾಲ್ಕುಲೇಟ್ ಮಾಡಿ ಎಕ್ಸೆಸ್ ಅಮೌಂಟ್ ಅನ್ನ ಕೊಟ್ಟಿದ್ದಾರೆ ಅಂತ ಅರ್ಥ. ಸೊ ಹಾಗಾಗಿ ಆಡ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನ ಆಡ್ ಮಾಡಬೇಕು. ಸೊ ಯಾರ್ಯಾರ್ದು ಇದೆಯಪ್ಪ ಅಂತ ಹೇಳಿದ್ರೆ ಒಂದು ಶೀಲಾ 1000 ಇದೆ. ಸೆಕೆಂಡ್ ಒನ್ ಬಂದು ನಿರ್ಮಲಾ 500 ಇದೆ. ಥರ್ಡ್ ಒನ್ ಬಂದು ಶರ್ಮಿಳಾ 500 ಇದೆ. ಸೊ ನೋಡಿ, ಇದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅವರೇ ಕ್ಯಾಲ್ಕುಲೇಷನ್ ಮಾಡಿ ಕೊಟ್ಟಿರೋದು. ಎಕ್ಸೆಸ್ ಇರ್ತಕ್ಕಂಥದ್ದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಆ ಪಾರ್ಟ್ನರ್ಸ್ದು ಎಕ್ಸೆಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಡೈರೆಕ್ಟ್ ಆಗಿ ಎಲ್ಲರದು ತಗೊಂಡಿದ್ದೀನಿ. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಈಸ್ ಅನ್ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್, ಎಕ್ಸೆಸ್ ಆಫ್ ಸ್ಪೆಸಿಫೈಡ್ ಲಿಮಿಟ್ ಇದ್ರೆ ಮಾತ್ರ. ಸೊ ಇಲ್ಲಿ ಅವರೇ ಹೇಳಿದ್ದಾರೆ ಎಕ್ಸೆಸ್ ಆಫ್ ಸ್ಪೆಸಿಫೈಡ್ ಲಿಮಿಟ್ ಎಷ್ಟಿದೆ ಅಂದ್ರೆ ಶೀಲಾದು 1000 ಇದೆ, ನಿರ್ಮಲಾ 500 ಇದೆ, ಶರ್ಮಿಳಾ 500 ಇದೆ ಅಂತ. ಹಾಗಾಗಿ ಸೊ ಅದನ್ನ ಆಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮೂವರ್ದು ಕೂಡ. ನೆಕ್ಸ್ಟ್ ಪಾಯಿಂಟ್ ಏನಿದೆ ಅಂದ್ರೆ ಸ್ಯಾಲರಿ ಟು ನಿರ್ಮಲಾ ಇದೆ. ಸೊ ನೋಡಿ, ಯಾವುದೇ ರೆಮ್ಯುನರೇಷನ್ಸ್ ಅಂದ್ರೆ ಸ್ಯಾಲರಿ, ಬೋನಸ್, ಕಮಿಷನ್ ಪಾರ್ಟ್ನರ್ಸ್ಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವು ಅದನ್ನ ಆಡ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಆಡ್ ರೆಮ್ಯುನರೇಷನ್ ಪೇಯ್ಡ್ ಟು ಪಾರ್ಟ್ನರ್ಸ್. ರೆಮ್ಯುನರೇಷನ್ಸ್ ಅಂದ್ರೆ ಸ್ಯಾಲರಿ ಕೊಡ್ಲಿ, ಬೋನಸ್ ಕೊಡ್ಲಿ, ಕಮಿಷನ್ ಕೊಡ್ಲಿ, ಪಾರ್ಟ್ನರ್ಸ್ಗೆ ಏನಾದ್ರು ಕೊಡ್ತಾ ಇದ್ದೀನಿ ಅಂತ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್ ಅಲ್ಲಿ ಹೇಳಿದ್ರೆ ಅದನ್ನ ನೀವು ನೆಟ್ ಪ್ರಾಫಿಟ್ಗೆ ಆಡ್ ಮಾಡ್ತಾ ಹೋಗಿ. ಸೊ ಇಲ್ಲಿ ಸ್ಯಾಲರಿ ಟು ನಿರ್ಮಲಾ ಸ್ಯಾಲರಿ ಕೊಡ್ತಾ ಇದ್ದಾರೆ, ಸೊ ಆಡ್ ಸ್ಯಾಲರಿ ಟು ನಿರ್ಮಲಾ. ಸೊ ನಿರ್ಮಲಾ ಇದೆ ಪಾರ್ಟ್ನರ್ಸ್ ಕೊಟ್ರೆ ಮಾತ್ರ ಆಡ್ ಮಾಡಬೇಕು, ಸ್ಟಾಫ್ ಅಥವಾ ಎಂಪ್ಲಾಯೀಸ್ ಕೊಟ್ರೆ ಆಡ್ ಮಾಡಬಾರ್ದು. ಸೊ ನಿರ್ಮಲಾ ಇಸ್ ಅ ಪಾರ್ಟ್ನರ್, ಸೊ ಸ್ಯಾಲರಿ ಟು ನಿರ್ಮಲಾ 72,000 ಇದೆ. ನೆಕ್ಸ್ಟ್ ಕಮಿಷನ್ ಟು ಶರ್ಮಿಳಾ ಇದೆ. ನೋಡಿ, ಸ್ಯಾಲರಿ, ಬೋನಸ್, ಕಮಿಷನ್ ಈ ಮೂರು ಪಾರ್ಟ್ನರ್ಸ್ ಕೊಟ್ಟಿದ್ದಾರೆ, ಅದು ಒಂದೇ ವರ್ಡಲ್ಲಿ ರೆಮ್ಯುನರೇಷನ್ಸ್ ಅಂತ ಕರಿತೀವಿ. ಸೊ ಪಾರ್ಟ್ನರ್ಸ್ ಏನಾದ್ರು ಕೊಟ್ಟಿದ್ರೆ ನೀವು ಆಡ್ ಮಾಡಬೇಕು. ಇಲ್ಲಿ ಕಮಿಷನ್ ಕೊಡ್ತಾ ಇದ್ದಾರೆ, ಶರ್ಮಿಳಾ ಕೊಡ್ತಾ ಇರೋದು, ಶರ್ಮಿಳಾ ಇಸ್ ಆಲ್ಸೋ ಎ ಪಾರ್ಟ್ನರ್. ಸೊ ಆಡ್ ಕಮಿಷನ್ ಟು ಶರ್ಮಿಳಾ ಎಷ್ಟಪ್ಪ ಅಂದ್ರೆ 36,000 ಕೊಡ್ತಾ ಇದ್ದಾರೆ. ಸೊ ಇನ್ ಯಾವ್ದಾರ ಎಕ್ಸ್ಪೆನ್ಸಸ್ ಡೆಬಿಟ್ ಸೈಡ್ ಇದೆಯಾ ಅಂದ್ರೆ ಇಲ್ಲ. ಸೊ ಇರೋದು ರೆಂಟು, ಇಂಟ್ರೆಸ್ಟು ಮತ್ತೆ ಸ್ಯಾಲರಿ, ಕಮಿಷನ್, ನೆಟ್ ಪ್ರಾಫಿಟ್ ಇದೆ. ನೆಟ್ ಪ್ರಾಫಿಟ್ ಫಸ್ಟೇ ತಗೊಂಡೆ. ರೆಂಟು ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಬರಲ್ಲ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಈಸ್ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಬಿಕಾಸ್ ಆಫ್ ಎಕ್ಸೆಸ್ ಆಫ್ ಸ್ಪೆಸಿಫೈಡ್ ಲಿಮಿಟ್. ಅಂಡ್ ಸ್ಯಾಲರಿ ಟು ನಿರ್ಮಲಾ ಅಂಡ್ ಕಮಿಷನ್ ಟು ಶರ್ಮಿಳಾ ಈಸ್ ಅ ರೆಮ್ಯುನರೇಷನ್ ಪೇಯ್ಡ್ ಟು ಪಾರ್ಟ್ನರ್, ಸೊ ದಟ್ ಶುಡ್ ಬಿ ಆಲ್ಸೋ ಆಡೆಡ್ ಟು ನೆಟ್ ಪ್ರಾಫಿಟ್. ಸೊ ಇನ್ಯಾವುದು ಇಲ್ಲ ಡೆಬಿಟ್ ಸೈಡು. ಸೊ ಇಷ್ಟು ನೀವು ಆಡ್ ಮಾಡಿದ್ರೆ, ಸೊ ಟೋಟಲ್ ಮಾಡ್ಕೊಂಡ್ರೆ, ಸೊ ಇಷ್ಟನ್ನು ನೀವು ಟೋಟಲ್ ಮಾಡ್ಕೊಂಡಾಗ ನಮಗೆ ಎಷ್ಟು ಅಮೌಂಟ್ ಬರುತ್ತಪ್ಪ ಅಂತ ಹೇಳಿದ್ರೆ ಸೊ 1,10,000 ಸಿಗುತ್ತೆ. ಸೊ 1,10,000. ಸೊ ನೀವು ಇಷ್ಟು ಅಮೌಂಟ್ ಅನ್ನ ಟೋಟಲ್ ಮಾಡ್ಕೋಬೇಕು. ಟೋಟಲ್ ಮಾಡ್ಕೊಂಡಾಗ 1,10,000 ಸಿಗುತ್ತೆ. ಈಗ ನೀವೇನ್ ಮಾಡಿ ಅಂದ್ರೆ ನೆಟ್ ಪ್ರಾಫಿಟ್ ಅಮೌಂಟ್ 2,22,200 ಪ್ಲಸ್ 1 lakh rupees, 1,10,000. ಸೊ ಇವೆರಡನ್ನು ಆಡ್ ಮಾಡಿ. ಆಡ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 3 lakh. ಆಡ್ ಮಾಡಿದಾಗ ನಿಮಗೆ ಬರ್ತಕ್ಕಂಥದ್ದು 3,32,200 ನಮಗೆ ಸಿಗುತ್ತೆ. ಇದು ನೆಟ್ ಪ್ರಾಫಿಟ್ಗೆ ಆಡ್ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸ್ ನ ಆಡ್ ಮಾಡಿದಾಗ ನಮಗೆ ಬರ್ತಕ್ಕಂಥದ್ದು 32,200 ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಇದಾದ್ಮೇಲೆ ನೀವೇನ್ ಮಾಡಬೇಕು ಅಂದ್ರೆ ನೆಟ್ ಪ್ರಾಫಿಟ್ಗೆ ಇನ್ಅಡ್ಮಿಷಬಲ್ ನ ಎಕ್ಸ್ಪೆನ್ಸ್ ನ ಆಡ್ ಮಾಡಿದಾದ್ಮೇಲೆ ಲೆಸ್ ಏನನ್ನ ನೀವು ಲೆಸ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಲೆಸ್ ನಾನ್ ಬಿಸ್ನೆಸ್ ಇನ್ಕಮ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಯಾವುದಾದ್ರೂ ನಾನ್ ಬಿಸ್ನೆಸ್ ಇನ್ಕಮ್ ಅನ್ನ, ದಟ್ ಈಸ್ ನಾನ್ ಬಿಸ್ನೆಸ್ ಇನ್ಕಮ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ನಾನ್ ಬಿಸ್ನೆಸ್ ಇನ್ಕಮ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಹೇಳಿದ್ರೆ ಸೊ ನಿಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ನೋಡಿ. ಸೊ ನಿಮ್ಮ ಕ್ವಶನ್ ಅಲ್ಲಿ ಇರ್ತಕ್ಕಂಥ ಒಂದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಕ್ರೆಡಿಟ್ ಸೈಡು ಬಿಸ್ನೆಸ್ ಇನ್ಕಮ್ ಅನ್ನ ಬಿಟ್ಟು ನಾನ್ ಬಿಸ್ನೆಸ್ ಇನ್ಕಮ್ ಇದ್ರೆ ಅಥವಾ ಎಕ್ಸಮ್ಟೆಡ್ ಇನ್ಕಮ್ ಇದ್ರೆ ಅಥವಾ ಟ್ಯಾಕ್ಸ್ ಫ್ರೀ ಇನ್ಕಮ್ ಇದ್ರೆ ಅದನ್ನ ನೀವು ಲೆಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡಿ ಗ್ರಾಸ್ ಪ್ರಾಫಿಟ್ ಇದೆ, ಅದು ಬಿಸ್ನೆಸ್ ಇನ್ಕಮ್ಮೇ. ಬಟ್ ಇಲ್ಲಿ ಇದೆಯಲ್ಲಪ್ಪ ಇಂಟ್ರೆಸ್ಟ್ ಆನ್ ನಾನ್ ಗವರ್ನಮೆಂಟ್ ಸೆಕ್ಯೂರಿಟಿ, ಇದು ಇನ್ಕಮ್, ಬಟ್ ದಿಸ್ ಇನ್ಕಮ್ ಈಸ್ ಕೇಮ್ ಅಂಡರ್ ಅದರ್ ಸೋರ್ಸ್ ಅಲ್ಲಿ ಬರ್ತಕ್ಕಂಥದ್ದು. ಸೊ ದಿಸ್ ಇಸ್ ಇನ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ನಾನು ಬಿಸ್ನೆಸ್ ಅಲ್ಲಿ
ಅಲ್ಲಿ ಆಡ್ ಮಾಡಿದ್ದೀನಿ. ಅಂದ್ರೆ ಬಿಸ್ನೆಸ್ ಇನ್ಕಮ್ ಅಲ್ಲ, ನಾನ್ ಬಿಸ್ನೆಸ್ ಇನ್ಕಮ್, ಅದರ್ ಎಡ್ದು ಇನ್ಕಮ್. ಸೊ ಬಟ್ ಇಲ್ಲಿ ಹಾಕಿದ್ದಾರೆ. ಸೊ ಹಾಗಾಗಿ ನಾನೇನ್ ಮಾಡ್ಬೇಕು, ಅದನ್ನ ನಾನ್ ಬಿಸ್ನೆಸ್ ಇನ್ಕಮ್ ಅನ್ನ ಲೆಸ್ ಮಾಡಬೇಕು. ಸೊ ಲೆಸ್ ಇಂಟ್ರೆಸ್ಟ್ ಆನ್ ನಾನ್ ಗವರ್ನಮೆಂಟ್ ಸೆಕ್ಯೂರಿಟೀಸ್. ನಾನ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ ನ ಇಂಟ್ರೆಸ್ಟ್ ಅನ್ನ ಲೆಸ್ ಮಾಡಬೇಕು. ಎಷ್ಟಿದೆಯಪ್ಪ ಅಂದ್ರೆ 10,000 ಇದೆ. ಸೊ ಇಂಟ್ರೆಸ್ಟ್ ಆನ್ ನಾನ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ 10,000 ಇದೆ. ಸೊ ಇನ್ಯಾವ್ದಾದ್ರು ಅಡ್ಜಸ್ಟ್ಮೆಂಟ್ ಅಲ್ಲಿ ಇದೆಯಾ ಅಂದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನು ಇನ್ಫಾರ್ಮೇಶನ್ಸ್ ಇಲ್ಲ. ಸೊ ಕ್ರೆಡಿಟ್ ಸೈಡ್ ಇನ್ಯಾವ್ದಾನ ಇನ್ಫಾರ್ಮೇಶನ್ ಇದೆಯಾ? ಇಲ್ಲ, ಇರೋದೆರಡೆ, ಜಿ ಪಿ ಮತ್ತೆ ಇಂಟ್ರೆಸ್ಟ್ ಆನ್ ನಾನ್ ಗವರ್ನಮೆಂಟ್. ಜಿ ಪಿ ಬಿಸ್ನೆಸ್ ಇನ್ಕಮ್ ತಗೊಳ್ಳೋದಿಲ್ಲ, ಬಟ್ ಇಂಟ್ರೆಸ್ಟ್ ಇಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಸೊ ಹಾಗಾಗಿ ನಾನ್ ಬಿಸ್ನೆಸ್ ಇನ್ಕಮ್ ಅಂತ ತಗೊಳ್ತೀವಿ. ಸೊ ಇನ್ಯಾವುದು ಇಲ್ಲ. ಸೊ ಟೋಟಲ್ ಮಾಡ್ಕೊಂಡ್ರೆ ಅದೇ 10,000 ಬರುತ್ತೆ. ಸೊ ಡೈರೆಕ್ಟ್ ಆಗಿ 10,000 ನಾನ್ ಬಿಸ್ನೆಸ್ ಇನ್ಕಮ್ 10,000 ಇದೆ. ಈಗ ನೀವೇನ್ ಮಾಡಬೇಕು, ಈ 3,32,000 ಅಲ್ಲಿ 10,000 ಅನ್ನ ನೀವು ಲೆಸ್ ಮಾಡಿ. ಲೆಸ್ ಮಾಡಿದಾಗ ನಿಮಗೆ ಬರ್ತಕ್ಕಂಥದ್ದು ಎಷ್ಟಪ್ಪ ಅಂದ್ರೆ 3,22,200 ನಮಗೆ ಸಿಗುತ್ತೆ, ಅಮೌಂಟ್ ಬರುತ್ತೆ. ಈ ಅಮೌಂಟ್ ಅನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಬುಕ್ ಪ್ರಾಫಿಟ್. ಇದನ್ನ ನಾವು ಬುಕ್ ಪ್ರಾಫಿಟ್ ಅಂತ ಟ್ರೀಟ್ ಮಾಡಬೇಕಾಗುತ್ತೆ. 3,22,200 ಈಸ್ ಬುಕ್ ಪ್ರಾಫಿಟ್ ಅಂತ ಕರಿತೀವಿ. ಸೊ ನಮಗೆ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳೋದು ಟೋಟಲ್ ಇನ್ಕಮ್ ಅನ್ನ, ಬುಕ್ ಪ್ರಾಫಿಟ್ ಅಲ್ಲ. ಸೊ ಒನ್ಸ್ ನೀವು ಬುಕ್ ಪ್ರಾಫಿಟ್ ಫೈಂಡ್ ಔಟ್ ಮಾಡಿದಾದ್ಮೇಲೆ ನೀವು ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಬುಕ್ ಪ್ರಾಫಿಟ್ ಅಲ್ಲಿ ಮತ್ತೆ ನೀವು ಲೆಸ್, ಏನನ್ನ ಲೆಸ್ ಮಾಡಬೇಕು ಅಂದ್ರೆ ಅಲೌಡ್ ರೆಮ್ಯುನರೇಷನ್, ಅಲೌಡ್ ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್. ಎಂತ ಪಾರ್ಟ್ನರ್ಸ್ ಅಪ್ಪ ಅಂದ್ರೆ ವರ್ಕಿಂಗ್ ಪಾರ್ಟ್ನರ್ಸ್ಗೆ ಏನಾದರೂ ಅಲೌಡ್ ರೆಮ್ಯುನರೇಷನ್ಸ್ ಅನ್ನ ಕೊಡ್ತಾ ಇದಾರೆ, ಅದನ್ನ ಲೆಸ್ ಮಾಡಬೇಕು. ಸೊ ಈ ಅಲೌಡ್ ರೆಮ್ಯುನರೇಷನ್ ಕ್ವಶನ್ ಅಲ್ಲಿ ಎಲ್ಲೂ ಕೊಡೋದಿಲ್ಲ. ಯಾವುದೇ ಕ್ವಶನ್ ಮಾಡಿದ್ರು ಅಲೌಡ್ ರೆಮ್ಯುನರೇಷನ್ಸ್ ಅನ್ನ ಎಲ್ಲೂ ಕೊಡೋದಿಲ್ಲ. ಕ್ವಶನ್ ಅಲ್ಲಿ ನೋಡಿ ಎಲ್ಲೂ ಅಲೌಡ್ ರೆಮ್ಯುನರೇಷನ್ಸ್ ಅಂತ ಇಲ್ಲ. ಅಲೌಡ್ ರೆಮ್ಯುನರೇಷನ್ಸ್ ಅನ್ನ ನೀವೇ ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ ನೀವು ಅಲೌಡ್ ರೆಮ್ಯುನರೇಷನ್ಸ್ ಅನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ನಿಮಗೆ ಬುಕ್ ಪ್ರಾಫಿಟ್ ಏನ್ ಬಂದಿರುತ್ತೆ, ಪ್ರಾಫಿಟ್ ಎಷ್ಟಿದೆ 3,22,200 ಏನ್ ಬುಕ್ ಪ್ರಾಫಿಟ್ ಬಂದಿದೆಯಲ್ವಾ, ಈ ಬುಕ್ ಪ್ರಾಫಿಟ್ ಅಲ್ಲಿ ನೀವು ಅಲೌಡ್ ರೆಮ್ಯುನರೇಷನ್ಸ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ನೋಡಿ, ಅಪ್ ಟು 3 ಲ್ಯಾಕ್, ಅಪ್ ಟು 3 ಲ್ಯಾಕ್ ಆ ಬುಕ್ ಪ್ರಾಫಿಟ್ ಏನಿದೆ, ಎಷ್ಟಾದ್ರೂ ಅಮೌಂಟ್ ಬರಲಿ, ಬುಕ್ ಪ್ರಾಫಿಟ್ ಎಷ್ಟಾದ್ರೂ ಅಮೌಂಟ್ ಬರಲಿ, ಆ ಅಮೌಂಟ್ ಅಲ್ಲಿ ಅಪ್ ಟು 3 ಲ್ಯಾಕ್, ಅಪ್ ಟು 3 ಲ್ಯಾಕ್ ನೀವೇನ್ ಮಾಡಬೇಕು ಅಂದ್ರೆ 90% ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸಾರಿ, ಕ್ವಶನ್ ಅಲ್ಲಿ ಇದೆಲ್ಲೂ ಕೂಡ ಇರೋದಿಲ್ಲ. ಸೊ ಬುಕ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಿದಾದ್ಮೇಲೆ ಅಲೌಡ್ ರೆಮ್ಯುನರೇಷನ್ಸ್ ಟು ಪಾರ್ಟ್ನರ್ಸ್ ಅನ್ನ ನೀವು ಲೆಸ್ ಮಾಡಬೇಕು ಅಂದ್ರೆ ಅಲೌಡ್ ರೆಮ್ಯುನರೇಷನ್ಸ್ ಅನ್ನ ನೀವೇ ಫೈಂಡ್ ಔಟ್ ಮಾಡ್ಕೋಬೇಕು. ಅದ್ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ನಿಮಗೆ ಬುಕ್ ಪ್ರಾಫಿಟ್ ಅಮೌಂಟ್ ಎಷ್ಟಾದ್ರೂ ಬರಲಿ, ಆ ಬಂದಿರೋ ಅಮೌಂಟ್ ಅಲ್ಲಿ ಅಪ್ ಟು 3 ಲ್ಯಾಕ್ ವರೆಗೂ ನೀವು 90% ಅನ್ನ ಕೊಡಬೇಕು. ಇದು 90% ಕ್ವಶನ್ ಅಲ್ಲಿ ಎಲ್ಲೂ ಕೂಡ ಇರೋದಿಲ್ಲ. ಸೊ ಈಗ ನೀವು 3 ಲ್ಯಾಕ್ ಮೇಲೆ 90% ಅನ್ನ ಮಾಡಿದ್ರೆ ನಿಮ್ಗೆ ಎಷ್ಟು ಅಮೌಂಟ್ ಬರುತ್ತಪ್ಪ ಅಂತ ಹೇಳಿದ್ರೆ 2,70,000 ಅಮೌಂಟ್ ಬರುತ್ತೆ. ಸೊ 3 ಲ್ಯಾಕ್ ಮೇಲೆ ನೀವು 90% ಮಾಡಿದ್ರೆ 2,70,000 ಬಂತು. ಇನ್ನ ಅಪ್ 3 ಲ್ಯಾಕ್ ವರೆಗೂ ನೀವು 90% ಅನ್ನ ಕೊಟ್ರಿ. ಸೊ ಬುಕ್ ಪ್ರಾಫಿಟ್ ಅದೆಷ್ಟು 3,22,200. ಇನ್ನ ಬ್ಯಾಲೆನ್ಸ್ 22,200 ಅಮೌಂಟ್ ಉಳ್ಕೊಂಡಿದ್ಯಲ್ವಾ, ಆ ಬ್ಯಾಲೆನ್ಸ್ ಅಮೌಂಟ್ ಏನು ಉಳ್ಕೊಳ್ಳುತ್ತೆ, ಎಷ್ಟಾದ್ರೂ ಬರಲಿ ಅಮೌಂಟ್ ಬುಕ್ ಪ್ರಾಫಿಟ್ ಅಪ್ ಟು 3 ಲ್ಯಾಕ್ ನೀವು 90% ಕೊಡಿ. ಇನ್ನ ಬ್ಯಾಲೆನ್ಸ್ ಅಮೌಂಟ್ ಏನು ಉಳ್ಕೊಳ್ಳುತ್ತಲ್ವಾ, ಇನ್ನು ಬ್ಯಾಲೆನ್ಸ್ ಅಮೌಂಟ್ ಏನು ಉಳ್ಕೊಳ್ಳುತ್ತೆ, ಆ ಬ್ಯಾಲೆನ್ಸ್ ಅಮೌಂಟ್ 22,200 ಈ ಕ್ವಶನ್ ಅಲ್ಲಿ ಬರ್ತಾ ಇದೆ. ಸೊ ನಿಮ್ಮ ಬೇರೆ ಬೇರೆ ಕ್ವಶನ್ಸ್ ಅಲ್ಲಿ ಎಷ್ಟಾದ್ರೂ ಬರಲಿ, ಬ್ಯಾಲೆನ್ಸ್ ಅಮೌಂಟ್ ಎಷ್ಟು ಬರುತ್ತೆ ಅದ್ರ ಮೇಲೆ ನೀವು 60% ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅಪ್ ಟು 3 ಲ್ಯಾಕ್ 90%, ರಿಮೈನಿಂಗ್ ಬ್ಯಾಲೆನ್ಸ್ ಅಮೌಂಟ್ ಏನ್ ಬರುತ್ತೆ ಅದ್ರ ಮೇಲೆ ನೀವು 60% ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಈಗ 22,200 ಬ್ಯಾಲೆನ್ಸ್ ಅಮೌಂಟ್ ಉಳ್ಕೊಂಡಿದೆ, ಇಂಟು 60% ಮಾಡಿದ್ರೆ ನನಗೆ ಎಷ್ಟು ಬರುತ್ತಪ್ಪ ಅಂದ್ರೆ 13,320 ರುಪೀಸ್ ನನಗೆ ಬರುತ್ತೆ. ಸೊ ನಾನು 13,320 ರುಪೀಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿದ್ದು. ಸೊ ಇದು ಫಸ್ಟ್ ನೀವು ಮಾಡ್ಕೋಬೇಕು. ಬುಕ್ ಪ್ರಾಫಿಟ್ ಎಷ್ಟಿರುತ್ತೆ ಆ ಬುಕ್ ಪ್ರಾಫಿಟ್ ಮೇಲೆ ಅಪ್ ಟು 3 ಲ್ಯಾಕ್ ನೀವು 90% ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಇನ್ನು ಬ್ಯಾಲೆನ್ಸ್ ಅಮೌಂಟ್ ಉಳ್ಕೊಂಡಿರುತ್ತಲ್ವಾ ಅದ್ರ ಮೇಲೆ ನೀವು 60% ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಈಗ 90%ಗೆ ನನಗೆ 2,70,000 ಬರುತ್ತೆ. ಎಲ್ಲ ಪ್ರಾಬ್ಲಮ್ ಅಲ್ಲೂ 90% 2,70,000 ಇರುತ್ತೆ. ಸೊ ಇನ್ನು ಬ್ಯಾಲೆನ್ಸ್ ಅಮೌಂಟ್ 60% ಅನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೊಳ್ಳಿ. ಆ ಕ್ಯಾಲ್ಕುಲೇಷನ್ ಮಾಡಿದಾಗ ಎಷ್ಟು ಅಮೌಂಟ್ ಬರುತ್ತೆ ನೋಡಿ. ಸೊ ಇಲ್ಲಿ ನನಗೆ 13,320 ಅಮೌಂಟ್ ಬಂದಿದೆ. ಸೊ ಈಗ ನೀವೇನ್ ಮಾಡಿದ್ರೆ ಇವೆರಡನ್ನು ಆಡ್ ಮಾಡ್ಕೊಳ್ಳಿ. ಸೊ 13,320 ಪ್ಲಸ್ 2,70,000 ಎರಡು ಆಡ್ ಮಾಡಿದ್ರೆ ನನಗೆ ಟೋಟಲ್ ಎಷ್ಟು ಬರುತ್ತಪ್ಪ ಅಂದ್ರೆ 2,83,320 ನನಗೆ ಸಿಗುತ್ತೆ. ಸೊ ಇವೆರಡು ಆಡ್ ಮಾಡಿದಾಗ ನನಗೆ ಬಂದಿರೋದು 2,83,220. ಈ ಬಂದಿರೋ ಅಮೌಂಟು ಅಥವಾ ಈ ಬಂದಿರೋ ಅಮೌಂಟು ಅಥವಾ ನೀವೇನ್ ಮಾಡಬೇಕು ಅಂದ್ರೆ ಮ್ಯಾಕ್ಸಿಮಮ್ ಲಿಮಿಟ್
ಸೊ ಇದು ನೋಡಿ ಮ್ಯಾಕ್ಸಿಮಮ್ ಲಿಮಿಟ್ ಅಥವಾ ಸ್ಟ್ಯಾಟ್ಯೂಟರಿ ಲಿಮಿಟ್ ಅಂತ ಕರಿತೀವಿ. ಏನು ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟಪ್ಪ ಅಂತ ಹೇಳಿದ್ರೆ 1,50,000 ಇಸ್ ಅ ಮ್ಯಾಕ್ಸಿಮಮ್ ಲಿಮಿಟ್. ಇದು ಕ್ವಶನ್ ಅಲ್ಲಿ ಎಲ್ಲೂ ಕೊಡೋದಿಲ್ಲ. ಮ್ಯಾಕ್ಸಿಮಮ್ ಲಿಮಿಟ್ ಅನ್ನ ನೀವೇ ಕ್ಯಾಲ್ಕುಲೇಷನ್ ನಿಮಗೆ ಗೊತ್ತಿರಬೇಕು. ಸೊ ಕ್ವಶನ್ ಅಲ್ಲಿ ಕೊಡೋದಿಲ್ಲ. ಮ್ಯಾಕ್ಸಿಮಮ್ ಲಿಮಿಟ್ ಬಂದು 1,50,000 ಇರುತ್ತೆ. ಸೊ ಈಗ ನೀವು ಬುಕ್ ಪ್ರಾಫಿಟ್ ಮೇಲೆ 90% ಮತ್ತೆ 60% ಮಾಡಿದಾಗ ಬಂದಿರೋ ಅಮೌಂಟ್ ಅಥವಾ ಸೊ ಈ ಮ್ಯಾಕ್ಸಿಮಮ್ ಲಿಮಿಟ್ 1,50,000 ಇವೆರಡರಲ್ಲಿ ಯಾವುದು ಜಾಸ್ತಿ ಇದೆ ನೋಡಿ. ಇವೆರಡರಲ್ಲಿ ಯಾವುದು ಜಾಸ್ತಿ ಇದೆ, ವಿಚ್ ಎವರ್ ಈಸ್ ಹೈಯರ್, ಇವೆರಡರಲ್ಲಿ ಯಾವುದು ಜಾಸ್ತಿ ಇದೆ ಅದನ್ನ ನೀವು ತಗೋಬೇಕು. ದಟ್ ಈಸ್ ಅದನ್ನ ತಗೋಬೇಕಾಗುತ್ತೆ. ವಿಚ್ ಎವರ್ ಈಸ್ ಹೈಯರ್ ಅಂತ ಬಂದಾಗ ಈಗ 2,83,320 ಅಥವಾ 1,50,000 ಇವೆರಡರಲ್ಲಿ ಯಾವ್ದು ಜಾಸ್ತಿ ಇದೆಯಪ್ಪ? 2,83,320 ಈಸ್ ಹೈಯರ್. ಸೊ ಹಾಗಾಗಿ ನಾನು ಈ ಹೈಯರ್ ಇರೋ ಅಮೌಂಟ್ ಅನ್ನ ತಗೊಂಡಿದ್ದೀನಿ. ಫಸ್ಟ್ ನೀವು ಕಂಪ್ಯಾರಿಸನ್ ಹೀಗೆ ಮಾಡ್ಕೋಬೇಕು. ಬುಕ್ ಪ್ರಾಫಿಟ್ ಏನ್ ಬಂದಿರುತ್ತೆ ಆ ಬುಕ್ ಪ್ರಾಫಿಟ್ ಮೇಲೆ ಫಸ್ಟ್ 90% ಮಾಡ್ಕೊಳ್ಳಿ, ಅಪ್ ಟು 3,90% ಕೊಡಿ, ಬ್ಯಾಲೆನ್ಸ್ ಅಮೌಂಟ್ಗೆ 60% ಕೊಡಿ. ಎರಡು ಟೋಟಲ್ ಮಾಡ್ಕೊಂಡಾಗ ಬಂದಿರೋ ಅಮೌಂಟು ಅಥವಾ ಮ್ಯಾಕ್ಸಿಮಮ್ ಲಿಮಿಟ್ 1,50,000 ಅವೆರಡು ಕಂಪೇರ್ ಮಾಡಿ. ಅವೆರಡು ಕಂಪೇರ್ ಮಾಡಿದಾಗ ಯಾವುದು ಜಾಸ್ತಿ ಇರುತ್ತೆ ಆ ಅಮೌಂಟ್ ಅನ್ನ ನೀವು ತಗೋಬೇಕು. ಸೊ ಈ ಅಮೌಂಟ್ ಅನ್ನ ತಗೊಂಡಾದ್ಮೇಲೆ ಮತ್ತೆ ನೀವು ಯಾವ್ದ್ರ ಜೊತೆ ಕಂಪೇರ್ ಮಾಡ್ಬೇಕಪ್ಪ ಅಂದ್ರೆ ವಿಚ್ ಎವರ್ ಈಸ್ ಹೈಯರ್ ಅಮೌಂಟ್ ಅಥವಾ ನೀವು ಮತ್ತೆ ಇನ್ಯಾವ್ದ್ರ ಜೊತೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಆಕ್ಚುಯಲ್ ರೆಮ್ಯುನರೇಷನ್ ಟು ವರ್ಕಿಂಗ್ ಪಾರ್ಟ್ನರ್ಸ್. ಆಕ್ಚುಯಲ್ ರೆಮ್ಯುನರೇಷನ್ ಟು ವರ್ಕಿಂಗ್ ಪಾರ್ಟ್ನರ್ಸ್ ನೋಡಿ. ಆಕ್ಚುಯಲ್ ರೆಮ್ಯುನರೇಷನ್ ಟು ವರ್ಕಿಂಗ್ ಪಾರ್ಟ್ನರ್ಸ್, ರೆಮ್ಯುನರೇಷನ್ಸ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರಬೇಕು, ಸ್ಯಾಲರಿ ಪ್ಲಸ್ ಬೋನಸ್ ಪ್ಲಸ್ ಕಮಿಷನ್. ಸ್ಯಾಲರಿ, ಬೋನಸ್ ಪ್ಲಸ್ ಕಮಿಷನ್ ಈ ಮೂರು ವರ್ಕಿಂಗ್ ಪಾರ್ಟ್ನರ್ಸ್ ಮಾತ್ರನೇ ಕೊಡಬೇಕು. ಯಾರೆಲ್ಲ ಪಾರ್ಟ್ನರ್ಸ್ ಇರ್ತಾರೆ, ಯಾರ್ಯಾರು ವರ್ಕಿಂಗ್ ಪಾರ್ಟ್ನರ್ಸ್ ಇರ್ತಾರೆ ಅವರ ಸ್ಯಾಲರಿ, ಅವರ ಕಮಿಷನ್, ಅವರ ಬೋನಸ್ ಈ ಮೂರನ್ನು ಆ್ಯಡ್ ಮಾಡಬೇಕು. ಎಷ್ಟು ಜನನಾದ್ರೂ ಪಾರ್ಟ್ನರ್ಸ್ ಇರಲಿ ಅಷ್ಟು ಜನದ ಸ್ಯಾಲರಿ, ಬೋನಸ್, ಕಮಿಷನ್ಸ್ ಅನ್ನ ಆ್ಯಡ್ ಮಾಡಬೇಕು. ಅದು ವರ್ಕಿಂಗ್ ಪಾರ್ಟ್ನರ್ಸ್ ಆಗಿದ್ರೆ. ಕ್ವಶನ್ ಅಲ್ಲಿ ನಿರ್ಮಲಾ ಮತ್ತೆ ಶರ್ಮಿಳಾ ಮಾತ್ರನೇ ವರ್ಕಿಂಗ್ ಪಾರ್ಟ್ನರ್ಸ್ ಅಂತ ಹೇಳಿದ್ದಾರೆ. ಹಾಗಾಗಿ ಶೀಲಾ ಈಸ್ ನಾಟ್ ಎ ವರ್ಕಿಂಗ್ ಪಾರ್ಟ್ನರ್ಸ್. ಅಂದ್ರೆ ನೀವು ಈ ರೆಮ್ಯುನರೇಷನ್ಸ್ ಅನ್ನ ತಗೋಬೇಕಾದ್ರೆ ಶೀಲಾಗೆ ಸಂಬಂಧಪಟ್ಟ ಸ್ಯಾಲರಿ ಆಗಲಿ, ಬೋನಸ್ ಆಗಲಿ, ಕಮಿಷನ್ ಆಗಲಿ ಕ್ವಶನ್ ಅಲ್ಲಿ ಕೊಟ್ಟಿದ್ರೆ ನೀವು ತಗೋಬಾರ್ದು. ಸೊ ಅದಕ್ಕೆ ನಿಮ್ಗೆ ಇಲ್ಲಿ ಹೇಳ್ತಾ ಇರೋದು, ಯಾರು ವರ್ಕಿಂಗ್ ಪಾರ್ಟ್ನರ್ಸ್ ಇರ್ತಾರೆ ಆ ವರ್ಕಿಂಗ್ ಪಾರ್ಟ್ನರ್ಸ್ಗೆ ಸಂಬಂಧಪಟ್ಟ ಸ್ಯಾಲರಿ, ಬೋನಸ್, ಕಮಿಷನ್ ತಗೋಬೇಕು. ವರ್ಕಿಂಗ್ ಪಾರ್ಟ್ನರ್ ಯಾರು ಇರೋದಿಲ್ಲ, ಯಾರು ವರ್ಕಿಂಗ್ ಪಾರ್ಟ್ನರ್ ಅಲ್ಲ ಅವ್ರಿಗೆ ಸಂಬಂಧಪಟ್ಟ ಸ್ಯಾಲರಿ, ಬೋನಸ್, ಕಮಿಷನ್ ಕ್ವಶನ್ ಅಲ್ಲಿ ಕೊಟ್ಟಿದ್ರೆ ತಗೊಳಕ್ ಹೋಗ್ಬೇಡಿ. ಬಟ್ ಈ ಕ್ವಶನ್ ಅಲ್ಲಿ ನೋಡಿ, ಸ್ಯಾಲರಿ ಟು ನಿರ್ಮಲಾ ಕೊಟ್ಟಿದ್ದಾರೆ, ಕಮಿಷನ್ ಟು ಶರ್ಮಿಳಾ ಕೊಟ್ಟಿದ್ದಾರೆ, ಬೋನಸ್ ಕೊಟ್ಟಿಲ್ಲ. ಸೊ ನಿರ್ಮಲಾ ಮತ್ತೆ ಶರ್ಮಿಳಾಗೆ ಸಂಬಂಧಪಟ್ಟ ಇನ್ಫಾರ್ಮೇಶನ್ ಅನ್ನ ಮಾತ್ರ ಕೊಟ್ಟಿದ್ದಾರೆ. ಬಟ್ ಶೀಲಾಗೆ ಸಂಬಂಧಪಟ್ಟ ಸ್ಯಾಲರಿ ಆಗಲಿ, ಬೋನಸ್ ಆಗಲಿ, ಕಮಿಷನ್ ಆಗಲಿ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ. ಸಪೋಸ್ ಇನ್ ಕೇಸ್ ಏನಾದ್ರೂ ಕೊಟ್ಟಿದ್ರೆ ನಾವು ತಗೋಬಾರ್ದು, ಯಾಕೆಂದ್ರೆ ಶೀಲಾ ಈಸ್ ನಾಟ್ ಎ ವರ್ಕಿಂಗ್ ಪಾರ್ಟ್ನರ್ಸ್. ಓನ್ಲಿ ನಿರ್ಮಲಾ ಅಂಡ್ ಶರ್ಮಿಳಾ ಆರ್ ವರ್ಕಿಂಗ್ ಪಾರ್ಟ್ನರ್ಸ್. ಸೊ ವರ್ಕಿಂಗ್ ಪಾರ್ಟ್ನರ್ಸ್ ಸ್ಯಾಲರಿ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ ಸ್ಯಾಲರಿ 72 ಇದೆ. ಸೊ ಬೋನಸ್ 36,000 ಇದೆ. ಸೊ ಅದೆರಡು ಕೂಡ ಆಡ್ ಮಾಡ್ಕೊಂಡ್ರೆ ಸೊ ಸ್ಯಾಲರಿ 72,000 ನಿರ್ಮಲಾದಿದೆ, ಪ್ಲಸ್ ಬೋನಸ್ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ 0, ಪ್ಲಸ್ ಕಮಿಷನ್ ಯಾರಿಗೆ ಶರ್ಮಿಳಾ ಕೊಟ್ಟಿದ್ದಾರೆ 36,000 ಕಮಿಷನ್ ಇದೆ. ಸೊ ಎರಡು ನೀವು ಆಡ್ ಮಾಡ್ಕೊಂಡ್ರೆ 1,08,000 ಆಕ್ಚುಯಲ್ ರೆಮ್ಯುನರೇಷನ್ ಸಿಗುತ್ತೆ. ದಟ್ ಈಸ್ 1,08,000 ನಮಗೆ ಆಕ್ಚುಯಲ್ ರೆಮ್ಯುನರೇಷನ್ ನಮಗೆ ಸಿಗುತ್ತೆ. ಸೊ ಇದು ಆಕ್ಚುಯಲ್ ರೆಮ್ಯುನರೇಷನ್ ಟು ವರ್ಕಿಂಗ್ ಪಾರ್ಟ್ನರ್ಸ್ ತಗೋಬೇಕು. ಈಗ ನೀವೇನ್ ಮಾಡಿ, ಇಲ್ಲಿ ವಿಚ್ ಎವರ್ ಈಸ್ ಹೈಯರ್ 2,83,320 ಆರ್ 1,08,000 ಏನ್ ಅಮೌಂಟ್ ಇದೆ ಇವೆರಡನ್ನ ಕಂಪೇರ್ ಮಾಡಿ. ಕಂಪೇರ್ ಮಾಡಿದಾಗ ವಿಚ್ ಎವರ್ ಈಸ್ ಲೋಯರ್ ಯಾವುದು ಕಡಿಮೆ ಇರುತ್ತೆ, ದಟ್ ಈಸ್ ವಿಚ್ ಎವರ್ ಈಸ್ ಲೋಯರ್ ಯಾವುದು ಕಡಿಮೆ ಇರುತ್ತೆ ಅದನ್ನ ತಗೋಬೇಕು. ಈಗ ನೀವು ಇವೆರಡು ಕಂಪೇರ್ ಮಾಡಿದ್ರೆ 2,83,000 ಮತ್ತೆ 1,08,000 ಕಂಪೇರ್ ಮಾಡಿದ್ರೆ ಯಾವ್ದು ಕಡಿಮೆ ಐತೆ? ಸೊ 1,08,000 ಈಸ್ ಲೋಯರ್ ಇದೆ. ಸೊ ವಿಚ್ ಎವರ್ ಈಸ್ ಲೋಯರ್, ಈ ವಿಚ್ ಎವರ್ ಈಸ್ ಲೋಯರ್ ಅನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಅಲೌಡ್ ರೆಮ್ಯುನರೇಷನ್ ಅಥವಾ ಅಡ್ಮಿಷಬಲ್ ರೆಮ್ಯುನರೇಷನ್ ಅಂತ ಕರಿತೀವಿ. ಅಲೌಡ್ ರೆಮ್ಯುನರೇಷನ್.
ಅಲೌಡ್ ರೆಮ್ಯುನರೇಷನ್ಸ್ ಅಂತ ಕರಿತೀವಿ. ಸೊ ಇದು ಅಡ್ಮಿಷಬಲ್ ರೆಮ್ಯುನರೇಷನ್ ಅಥವಾ ಅಲೌಡ್ ರೆಮ್ಯುನರೇಷನ್. ಸೊ ಈ ತರನೇ ನೀವು ಅಲೌಡ್ ರೆಮ್ಯುನರೇಷನ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಈಗ ನನಗೆ ಅಲೌಡ್ ರೆಮ್ಯುನರೇಷನ್ 1,08,000 ಸಿಕ್ತು. ಸೊ ಈಗ ನಾನು ಈ 1,08,000 ಔಟರ್ ಕಾಲಮ್ ಅಲ್ಲಿ ಹಾಕೊಳ್ತೀನಿ. 1,08,000 ಅಲೌಡ್ ರೆಮ್ಯುನರೇಷನ್ ನನಗೆ ಸಿಕ್ಕಿದೆ. ಸೊ ಈಗ ನೀವೇನ್ ಮಾಡಿ ಅಂದ್ರೆ, ಈ ಬುಕ್ ಪ್ರಾಫಿಟ್ 3,20,000 ಇದೆಯಲ್ಲ, ಈ 3,20,000 ಅಲ್ಲಿ 1,08,000 ನೀವು ಲೆಸ್ ಮಾಡಿ. ಲೆಸ್ ಮಾಡಿದಾಗ ನಿಮಗೆ ಬರ್ತಕ್ಕಂಥದ್ದೇ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್. ಇನ್ಕಮ್ ಫ್ರಮ್ ಬಿಸ್ನೆಸ್, ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ನಿಮಗೆ ಸಿಗುತ್ತೆ. ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ಸೊ ನಿಮಗೆ 2,14,200 ನಿಮಗೆ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಇದು ಇನ್ಕಮ್ ಫ್ರಮ್ ಬಿಸ್ನೆಸ್ ಅನ್ನ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಲಿಕ್ಕೆ ಹೇಳಿರೋದು. ಸೊ ನಮಗೆ ಯೂಶಲ್ ಆಗಿ ಟೋಟಲ್ ಇನ್ಕಮ್ ಇರೋದು, ಫಸ್ಟ್ ನಾವು ಬಿಸ್ನೆಸ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಈಗೇನೆ ನೀವು ಮಾಡ್ಕೋಬೇಕು. ಸೊ ನೆಟ್ ಪ್ರಾಫಿಟ್ ಆಡ್ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್. ಸೊ ಇದು ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಕರಿತೀವಿ. ಸೊ ಇದು ಈ ಒಂದು ಕ್ವಶನ್ಗೆ ಫಸ್ಟ್ ನಾನು ಇನ್ಕಮ್ ಫ್ರಮ್ ಬಿಸ್ನೆಸ್ ಅನ್ನ ಕ್ಯಾಲ್ಕುಲೇಟ್ ಮಾಡುದು. ಬಟ್ ನನಗೆ ಕ್ವಶನ್ಸ್ ಅಲ್ಲಿ ಇನ್ನೇನು ಹೇಳಿದ್ದಾರೆ ಅಂದ್ರೆ, ಸೊ ಇದ್ರ ಜೊತೆಗೆ ಇನ್ನೇನು ಕ್ವಶನ್ಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಟೋಟಲ್ ಇನ್ಕಮ್ ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋಣ. ನಾವು ಟೋಟಲ್ ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ, ಸೊ ಯಾವುದೆಲ್ಲ ಇನ್ಕಮ್ ಇದೆ ಕ್ವಶನ್ಸ್ ಅಲ್ಲಿ ನೋಡ್ಕೊಂಡು ಕ್ಯಾಲ್ಕುಲೇಟ್ ಮಾಡೋಣ. ಸೊ ಈಗ ಫಸ್ಟ್ ನಾವು ಇನ್ಕಮ್ ಫ್ರಮ್ ಬಿಸ್ನೆಸ್ ನಾವೇ ಕ್ಯಾಲ್ಕುಲೇಟ್ ಮಾಡಿದೀನಿ. ಸೊ ಇನ್ಕಮ್ ಫ್ರಮ್ ಬಿಸ್ನೆಸ್, ಇನ್ಕಮ್ ಫ್ರಮ್ ಬಿಸ್ನೆಸ್ ಎಷ್ಟು ಬಂದಿದೆ ನನಗೆ? 2,14,200 ನನಗೆ ಬಂದಿದೆ. ಎರಡನೇದು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೈನ್. ಕ್ವಶನ್ ಅಲ್ಲಿ ಯಾವ್ದಾದ್ರು ಇನ್ಕಮ್ ಕ್ಯಾಪಿಟಲ್ ಗೈನ್ ಅಲ್ಲಿ ಇದೆಯಾ ಚೆಕ್ ಮಾಡ್ಕೊಳ್ಳಿ, ಇದ್ರೆ ತಗೊಳ್ಳಿ. ಸೊ ನಮ್ಮ ಒಂದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ನೋಡಿದ್ರೆ, ಸೊ ನಮ್ಗೆ ಯಾವುದೇ ತರದ ಕ್ರೆಡಿಟ್ ಸೈಡ್ ಇನ್ಕಮ್ ಇದೆಯಪ್ಪ? ಕ್ಯಾಪಿಟಲ್ ಗೈನ್ ಅಲ್ಲಿ ಯಾವ್ದು ಕ್ರೆಡಿಟ್ ಸೈಡ್ ಯಾವ್ದಾದ್ರು ಗೈನ್ ಇದೆಯಾ? ಶಾರ್ಟ್ LTCG ಅಥವಾ STCG ಇಲ್ಲ. ಇರೋದೊಂದೇ ಅದರ್ ಸೋರ್ಸ್ 10,000 ರೂಪಾಯಿ ಇದೆ. ಸೊ ಹಾಗಾಗಿ ಕ್ಯಾಪಿಟಲ್ ಗೈನ್ ಇನ್ಕಮ್ ಇಲ್ಲ. ಇಲ್ಲ ಅಂತ ಹೇಳಿದ್ರೆ ನಾವು ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ನೆಕ್ಸ್ಟ್ ಥರ್ಡ್ ಒನ್ ಬಂದು ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಅದರ್ ಸೋರ್ಸ್ ಅಲ್ಲಿ 10,000 ರೂಪಾಯಿ ಇದೆ. ದಟ್ ಈಸ್ ಇಂಟ್ರೆಸ್ಟ್ ಆನ್ ನಾನ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಇಂಟ್ರೆಸ್ಟ್ ಇರೋದು. ಸೊ ಇನ್ಯಾವುದು ನಮಗೆ ಇಲ್ಲ. ಸೊ ಇಷ್ಟು ಟೋಟಲ್ ಮಾಡಿದ್ರೆ ನಮಗೆ ಟೋಟಲ್ ಇನ್ಕಮ್ ಎಸ್ ಬರುತ್ತಪ್ಪ ಅಂತ ಹೇಳಿದ್ರೆ, ಸೊ 2,24,200 ನಮಗೆ ಟೋಟಲ್ ಇನ್ಕಮ್ ಸಿಗುತ್ತೆ. ಸೊ ಇದು ಟೋಟಲ್ ಇನ್ಕಮ್. ಈ ತರ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. 2,24,200 ಸಿಗುತ್ತೆ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ಒಂದು ಕ್ವಶನ್ಸ್ ಅಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಆ ಒಂದು ಕಮೆಂಟ್ಗೆ ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು.